ಫೈನಾನ್ಸ್ ಚಾನಲ್ಗೆ ಸ್ವಾಗತ. ಸೊ ಮಾರ್ಕೆಟ್ ರಿವ್ಯೂ ಮಾಡೋಣ ಇವತ್ತು. ಈ ವೀಕ್ ಮಾರ್ಕೆಟ್ ರಿವ್ಯೂ ಕಂಪ್ಲೀಟ್ ಆಗಿ ನಾನು ಲಾಸ್ಟ್ ಒನ್ ವೀಕಿಂದ ಆ್ಯಕ್ಟಿವ್ ಆಗಿ ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಮಾರ್ಕೆಟ್ ತುಂಬ ವೀಕ್ ಇತ್ತು. ಪ್ಲಸ್ ಇನ್ನೊಂದೇನೆಂದರೆ ಆಬ್ವಿಯಸ್ಲಿ ಮಾರ್ಕೆಟ್ ವೀಕ್ ಇರೋದ್ರಿಂದ ನಾವೇನು ಅಗ್ರೆಸಿವ್ ಟ್ರೇಡ್ ಮಾಡಲ್ಲ ಬಿಕಾಸ್ ಅದು ಓವರ್ ಆಲ್ ಮಾರ್ಕೆಟ್ ಸ್ಟ್ರಕ್ಚರ್ ಇದು ಬ್ರೋಕನ್ ಆಗಿದೆ. ಇಟ್ಸ್ ನ್ಯೂಸ್ ಡ್ರಿವನ್ ಮಾರ್ಕೆಟ್ ಅಂತ ಹೇಳ್ಬೋದು ಕಂಪ್ಲೀಟಾಗಿ. ಯಾಕಂದರೆ ಆಲ್ಮೋಸ್ಟ್ 200 ಪಾಯಿಂಟ್ಸ್ ಕ್ಯಾಪ್ ಡೌನ್ ಆಗುತ್ತೆ, ಒಂದಿನ 500 ಪಾಯಿಂಟ್ಸ್ ಕ್ಯಾಪ್ ಡೌನ್ ಆಗುತ್ತೆ. ಸೊ ಈ ಥರ ಮಾರ್ಕೆಟಲ್ಲಿ ಯಾರಾದರೂ ಕಂಟಿನ್ಯೂಸ್ ಅಗ್ರೆಸಿವ್ ಟ್ರೇಡ್ ಮಾಡ್ತೀವಿ ಅಂದರೆ ಆಬ್ವಿಯಸ್ಲಿ ಅವ್ರು ಗ್ಯಾಮ್ಲರ್ಸ್ ಆಗಿರಬೇಕು ಅಷ್ಟೇ. ಯಾವುದೇ ಪ್ರೊಫೆಷನಲ್ ಟ್ರೇಡರ್ಸ್ ಇಂಥ ಮಾರ್ಕೆಟಲ್ಲಿ ಎಕ್ಸ್ಟ್ರೀಮ್ ಕಾನ್ಷಿಯಸ್ ಆಗಿರ್ತಾರೆ. ಸೊ ಇದೊಂಥರ ಕ್ಯಾಪಿಟಲ್ ಪ್ರೊಟೆಕ್ಷನ್ ಮಾರ್ಕೆಟ್ ಅಂತ ಹೇಳ್ಬೋದು. ಸೊ ಯಾವುದೇ ಥರ ಹಿಚ್ಚಿಂಗಿಂದ ಟ್ರೇಡ್ ಮಾಡೋದಾಗಲಿ ಅಥವಾ ಒಂದು ಜಸ್ಟ್ ಬಿಕಾಸ್ ಆಫ್ ಪ್ರಾಫಿಟ್ ಕುಷನಿಂದ ಟ್ರೇಡ್ ಮಾಡೋದು ಬಿಟ್ಟರೆ ಬೇರೆ ಏನೋ ನಾರ್ಮಲಾಗಿ ರಿಸ್ಕ್ ತೊಗೊಳಕ್ಕೆ ಯಾರು ಇಷ್ಟಪಡಲ್ಲ. ನಾನು ಕೂಡ ಅಷ್ಟೇ ಇಂಥ ವೀಕ್ ಮಾರ್ಕೆಟಲ್ಲಿ ಯಾವುದಕ್ಕೆ ಅಗ್ರೆಸಿವ್ ಟ್ರೇಡ್ ತೊಗೊಳ್ಳೋದಲ್ಲ. ವೆರಿ ಲೈಟ್ ಪೊಸಿಷನ್ಸ್ ತೊಗೊಂಡ್ರು ಕೂಡ ಅದು ಇಂಟ್ರಾಡೇ ಟೈಟ್ ಸ್ಟಾಪ್ ಲಾಸ್ ಆಗಿರುತ್ತೆ. ಬಿಟ್ಟರೆ ಯಾವುದೇ ಥರ ಸ್ವಿಂಗ್ ಪೊಸಿಷನ್ಸ್ ಅಂತೂ ತೊಗೊಳಕ್ಕೆ ಹೋಗಲ್ಲ. ನಾನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ ನಿಮಗೆ. ಯಾವಾಗೆಲ್ಲ ಈ ಥರ ಗ್ಯಾಪ್ ಫಾರ್ಮೇಷನ್ ಆಗುತ್ತೋ ಬಾಟಮ್ ಸೈಡಲ್ಲಿ ಇಟ್ಸ್ ಎ ವೆರಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದು. ಅನ್ಲೆಸ್ ಇದು ಕ್ಲಿಯರಾಗಿ ಟೇಕನ್ ಅವೇ ಆಗೋವರೆಗೂ ಯಾವುದೇ ಥರ ಲಾಂಗ್ ಪೊಸಿಷನ್ಸ್ ಬಿಲ್ಡ್ ಮಾಡಬಾರ್ದು. ನಾವು ಯಾವುದೇ ಈ ಮ್ಯಾಕ್ರೋನಿಸ್ ಕಂಪ್ಲೀಟಾಗಿ ಇಗ್ನೋರ್ ಮಾಡಿ ಜಸ್ಟ್ ಪ್ರೈಸ್ ಕಡೆ ಫೋಕಸ್ ಮಾಡೋಣ ಈಗ. ಸೊ ನೋಡ್ಬೋದು ಈಗ ಆಲ್ರೆಡಿ ತ್ರೀ ಗ್ಯಾಪ್ಸ್ ಇದೆ ನಿಫ್ಟಿಯಲ್ಲಿ. ಇದೊಂಥರ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿದೆ. ಸೊ ಯಾವುದೇ ಥರ ಇಲ್ಲಿಂದ ಒಂದು ಬೌನ್ಸ್ ಬಂದರೂ ಕೂಡ ಜಸ್ಟ್ ಸೆಲ್ ಆನ್ ರೈಸ್ ಬೌನ್ಸ್ ಆಗಿರುತ್ತೆ. ನಾನು ಕ್ಲಿಯರ್ಲಿ ಕೂಡ ನ್ಯೂಸ್ ಲೆಟರ್ಸ್ ಕೂಡ ಮೆನ್ಷನ್ ಮಾಡಿದ್ದೀನಿ. ನೀವು ಬೇಕಾದ್ರೆ ನನ್ನ ಪಾಸ್ಟ್ ನ್ಯೂಸ್ ಲೆಟರ್ಸ್ ಚೆಕ್ ಮಾಡ್ಕೊಳ್ಳಿ. ನಾನು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀನಿ. ಯಾವುದೇ ಥರ ಬೌನ್ಸ್ ಮಾಡಿದ್ರೆ ಮಾರ್ಕೆಟಲ್ಲಿ ಅದನ್ನು ಸೆಲ್ ಆನ್ ರೈಸ್ ಆಗಿ ಯೂಸ್ ಮಾಡಿ, ಯಾವುದೇ ಥರ ಲಾಂಗ್ ಪೊಸಿಷನ್ಸ್ ಬಿಲ್ಡ್ ಮಾಡಿಬಿಡಿ ಅಂತಲೇ ಹೇಳಿದ್ದೆ. ಅದೇ ಕೂಡ ನೋಡೋ 2 ಡೇಸ್ ಇಲ್ಲಿ ಏನು ಅಪ್ ಆಯಿತು, ನೆಕ್ಸ್ಟ್ ಫ್ರೈಡೇ ನಿಮಗೆ ಕಂಪ್ಲೀಟಾಗಿ ನೆಗೆಟಿವ್ ಆಗಿ ಕ್ಲೋಸ್ ಆಯಿತು. ಸ್ಟ್ರಾಂಗ್ ನೋಡ್ಬೋದು. ಆಲ್ಮೋಸ್ಟ್ 500 ಪಾಯಿಂಟ್ಸ್ ನಿಫ್ಟಿಯಲ್ಲಿ ಬಿದ್ದಿದೆ, 486 ಪಾಯಿಂಟ್ಸ್ ಬಿದ್ದಿದೆ. ಬ್ಯಾಂಕ್ ನಿಫ್ಟಿನ 1600 ಪಾಯಿಂಟ್ಸ್ವರೆಗೂ ಬಿದ್ದಿದೆ. ಸೊ ಈ ಥರ ವೀಕೆಂಡ್ ಎನ್ವೈರನ್ಮೆಂಟ್ ಯಾವುದೇ ಥರ ಬೌನ್ಸ್ ಮಾಡಿದ್ರೆ ಸೆಲ್ ಮಾಡಿ ಅಷ್ಟೇ ಇಂಟ್ರಾಡೇ. ಅದು ಬಿಟ್ಟರೆ ಯಾವುದೇ ಥರ ಪೊಸಿಷನ್ಸ್ ತೊಗೊಳಕ್ಕೆ ಹೋಗಬೇಡಿ. ಇನ್ಫ್ಯಾಕ್ಟ್ ನಾನು ಇದನ್ನು ಟ್ವೀಟ್ ಕೂಡ ಮಾಡಿದ್ದೆ, ಪ್ಲಸ್ ನಾನು ಕ್ಲಿಯರಾಗಿ ಮೆನ್ಷನ್ ಕೂಡ ಮಾಡಿದ್ದೆ ಯಾವ ಥರ ಲಾಂಗ್ ಟ್ರೇಡ್ಸ್ ಅಂತ ತೊಗೊಳಕ್ಕೆ ಹೋಗಬೇಡಿ. ಜಸ್ಟ್ ಎ ಮೂಮೆಂಟ್, ನಾನು ಬೇಕಾದ್ರೆ ಟ್ವೀಟ್ಸ್ ರೀಕಾಲ್ ಮಾಡ್ತೀನಿ. ಜಸ್ಟ್ ಎ ಮೂಮೆಂಟ್ ನೋಡ್ಬೋದು. ಡೋಂಟ್ ಗೆಟ್ ಎಕ್ಸೈಟೆಡ್ ಅಬೌಟ್ ಎನಿ ಇಂಡೆಕ್ಸ್ ಬೌನ್ಸ್ ಎಟ್ ದೆರ್ ಇಸ್ ಸ್ಟಿಲ್ ಲಾಟ್ ಆಫ್ ಗ್ಯಾಪ್ಸ್. ಐ ವುಡಂಟ್ ಟ್ರಸ್ಟ್ ದಿಸ್ ಅನ್ಲೆಸ್ ಇಟ್ಸ್ ಕ್ಲಿಯರ್ 23,650 ಲೆವೆಲ್ ಮಾರ್ಚ್ 24 ಅಂತ ಹೇಳ್ಬೋದು. ಮಾರ್ಚ್ 24. ಸೊ ನಾನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಿ ಇಲ್ಲಿ ಹೇಳಿದೆ, ಯಾವ ಥರ ಗ್ಯಾಪ್ ಬಂದರೆ ಎಕ್ಸೈಟೆಡ್ ಹೋಗ್ಬೇಡಿ, ಜಸ್ಟ್ ಸೆಲ್ ಆನ್ ರೈಸ್ ಮಾಡಿ. ಗ್ಯಾಪ್ ಹತ್ರ ಬಂದರೆ ಜಸ್ಟ್ ನೀವೇನೇ ಈ ವೀಕ್ ಮಾರ್ಕೆಟ್ ಏನು ಮಾಡೋದಂದರೆ ಯಾವಾಗೆಲ್ಲ ರೆಸಿಸ್ಟೆನ್ಸ್ ಝೋನ್ ಹತ್ರ ಬರುತ್ತೋ ಇಲ್ಲಿ ಅಂದರೆ ಕ್ಲಿಯರಾಗಿ ಕ್ಲೋಸ್ ಆಗ್ತಾರೆ. ಸೊ ಜಸ್ಟ್ ಶಾರ್ಟಿಂಗ್ ಆಪರ್ಚುನಿಟೀಸೇ ನೋಡಿ ಇನ್ಸ್ಟೆಡ್ ಆಫ್ ಲಾಂಗ್ ತೊಗೊಳೋದ್ಕಿಂತನೂ. ಅನ್ಲೆಸ್ ಈ ಫಸ್ಟ್ ಲೆವೆಲ್ ಗ್ಯಾಪ್ ಕ್ಲಿಯರ್ ಆಗೋವರೆಗೂ ಯಾವುದೇ ಥರ ಲಾಂಗ್ ಟ್ರೇಡ್ಸ್ ಅಂತೂ ಪ್ಲ್ಯಾನ್ ಮಾಡಬೇಡಿ. ಇದು ನಾನು ಆ್ಯಕ್ಚುಲಿ ಟೆಕ್ನಿಕಲ್ಸ್ ಹೇಳ್ತಾ ಇರೋದು ನಿಮಗೆ. ನಾನು ಯಾವುದೇ ಥರ ನ್ಯೂಸ್ ಡ್ರಿವನ್ ಆಗಿ ಲಾಜಿಕ್ ಇಟ್ಕೊಂಡು ಹೇಳ್ತಾಯಿಲ್ಲ. ನಾನು ಜಸ್ಟ್ ಟೆಕ್ನಿಕಲ್ಸ್ ಪ್ಯೂರ್ ಪ್ರೈಸ್ ವಾಲ್ಯೂಮ್ ಆ್ಯಕ್ಷನ್ ನೋಡಿ ಹೇಳ್ತಾ ಇರೋದು ನಿಮಗೆ. ಯಾವುದೇ ಥರ ಲಾಂಗ್ಸ್ ತೊಗೊಳಕ್ಕೆ ಹೋಗ್ಬಿಡಿ. ಬೌನ್ಸ್ ಆದರೆ ಜಸ್ಟ್ ಶಾರ್ಟ್ ಮಾಡೋಕ್ಕೆ ಟ್ರೈ ಮಾಡಿ ರೆಸಿಸ್ಟೆನ್ಸ್ ಝೋನ್ಸಲ್ಲಿ. ಸೊ ಈಗ ಆಲ್ರೆಡಿ ಫಾಲ್ ಆಗಿದೆ. ಸೊ ಇಲ್ಲೇನು ಮಾಡೋಕ್ಕೆ ಬಿಡಿ. ನೆಕ್ಸ್ಟ್ ವೀಕ್ ಕಂಪ್ಲೀಟ್ ಆಗಿದೆ, ಸೈಡ್ ವೇಸ್ ಆಗಲಿ ಇಲ್ಲ ನೋಡೋಣ, ಗ್ಯಾಪ್ ಡೌನ್ ಆಗಿ ನಮಗೆ ಇಂಟ್ರಾಡೇ ಟ್ರೇಡ್ ಮಾಡೋಕ್ಕಾಗುತ್ತೋ ನೋಡೋಣ. ಇನ್ಫ್ಯಾಕ್ಟ್ ನಾನು ಇದನ್ನು ಟ್ರೇಡ್ ಕೂಡ ಮಾಡಿದೆ, ನಾನು ನಿಮ್ಗೆ ಟ್ವೀಟ್ ಕೂಡ ತೋರಿಸ್ತೀನಿ. ಸೊ ಇನ್ ಕೇಸ್ ನಿಮ್ಗೆ ಥರ ಲೈವ್ ಏನಾದರೂ ಅಪ್ಡೇಟ್ಸ್ ಬೇಕಾದ್ರೆ ನನ್ನ ಕಮ್ಯುನಿಟಿ ಜಾಯ್ನ್ ಆಗ್ಬೋದು. ಸೊ ಅದಕ್ಕೇನು ಚಾರ್ಜಸ್ ಇಲ್ಲ. ಸೊ ನೋಡ್ಬೋದು ಬೇಕಾದ್ರೆ ನೀವು ಇಲ್ಲಿ ನಾನು ಮಾರ್ಚ್ 27 ಎಕ್ಸಾಕ್ಟ್ಲಿ ನಿಮಗೆ ಪ್ರಾಬ್ಲಿ ಅರೌಂಡ್ 9:25 ಪ್ರಾಬ್ಲಿ 9:30ಗೆ ಮೆನ್ಷನ್ ಮಾಡಿದ್ದೀನಿ ನಾನು ಶಾರ್ಟ್ ಮಾಡ್ತಾಯಿದ್ದೀನಿ ಅಂತ. ಇಟ್ಸ್ ಬಿಕಾಸ್ ನಾನು ಇಂಟ್ರಾಡೇ ಆ್ಯಕ್ಟಿವ್ ಇರೋದ್ರಿಂದ ನನಗೆ ಅದೊಂದು ಅಡ್ವಾಂಟೇಜ್ ಇದೆ. ನಾನು ಟ್ರೇಡ್ ಮಾಡಿ ಟೈಟ್ ಸ್ಟಾಪಲ್ಲಿ ಟ್ರೇಡ್ ಮಾಡ್ತೀನಿ ನಾನು ಇನ್ಫ್ಯಾಕ್ಟ್. ಸೊ ನಾನು ಅಪ್ ಟು 3 o'clock ಹೋಲ್ಡ್ ಮಾಡಿದ್ದು ಮತ್ತೆ ಎಕ್ಸಿಟ್ ಆದೆ. ಇದೊಂದು ಶಾರ್ಟ್ ಪೊಸಿಷನ್ಸ್ ಆಗಿತ್ತು ಅವತ್ತು. ಸೊ ಓವರ್ ಆಲ್ ಮಾರ್ಕೆಟ್ ಕಾಂಟ್ಯಾಕ್ಟ್ಸ್ ತುಂಬ ವೀಕ್ ಆಗಿದೆ. ಯಾವುದೇ ಥರ ಟ್ರೇಡ್ಸ್ ತೊಗೊಬೇಡಿ ಅನ್ಲೆಸ್ ಈ ಗ್ಯಾಪ್ ಕ್ಲಿಯರ್ ಆಗೋವರೆಗೂ. ಪ್ಲಸ್ ಇನ್ನೊಂದೇನೆಂದರೆ ಇದು ಕ್ಯಾಪಿಟಲ್ ಪ್ರೊಟೆಕ್ಷನ್ ಮಾರ್ಕೆಟ್ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಏನಾಗುತ್ತೆ ಮಾರ್ಕೆಟಲ್ಲಿ ನೀವೇನಾದ್ರು 5 to 6 ಟ್ರೇಡ್ಸ್ ತೊಗೊಂಡ್ರೆ ಆಬ್ವಿಯಸ್ಲಿ 4 ಟ್ರೇಡ್ ಲಾಸ್ ಆಗೇ ಆಗುತ್ತೆ. ಸೊ 5th ಟ್ರೇಡಲ್ಲಿ ನೀವು ಓವರ್ ಆಲ್ ಪ್ರಾಫಿಟ್ ಮಾಡಬೇಕಾದ್ರೆ ಮೋರ್ ದೆನ್ 3 to 4 hours ಇರಲೇಬೇಕು. ಈ ಥರ ಮಾರ್ಕೆಟ್ ಎನ್ವೈರನ್ಮೆಂಟಲ್ಲಿ ಟ್ರೇಡ್ ಮಾಡೋದಕ್ಕಿಂತ ಸೇವ್ ಮಾಡೋದೇ ಬೆಸ್ಟು. ನೀವು ಅಟ್ಲೀಸ್ಟ್ ಬ್ಯಾಂಕ್ ಅಕೌಂಟಲ್ಲಿ ಹಾಕಿದ್ರೆ ಅಟ್ಲೀಸ್ಟ್ 6% ಆದರೂ ಬರುತ್ತೆ. ಅಟ್ಲೀಸ್ಟ್ ನೀವು ನಿಫ್ಟಿ ಬೆಂಚ್ ಮಾರ್ಕ್ನ ಬಿಟ್ ಮಾಡ್ದಂಗೆ ಇರುತ್ತೆ. ಇಲ್ಲ ನೀವು ನಿಫ್ಟಿಲೇ ಟ್ರೇಡ್ ಮಾಡ್ತೀವಿ, ನಿಫ್ಟಿನ ನಿಮಗೆ -4% -5% ಎಲ್ಲ ಬಂದರೆ ನಿಮ್ಗೆ ಆಬ್ವಿಯಸ್ಲಿ ರಿಟರ್ನ್ಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಔಟ್ ಆಫ್ 100 IRS ಸ್ಟಾಕ್ಸಲ್ಲಿ ಅಂದರೆ ಒಳ್ಳೆ ಸ್ಟ್ರೆಂತ್ ಇರೋ ಸ್ಟಾಕ್ಸ್ 100 ತೊಗೊಂಡು 30 to 50 ಅಂತ ಅಂದ್ಕೊಂಡ್ರು ಕೂಡ ಹಾರ್ಡ್ಲಿ 1 or 2 ಅಷ್ಟೇ ನೀವು ಅದು ಮೂವ್ ಆಗ್ತಾರೆ. ರೆಸ್ಟ್ ಆಲ್ ಎಲ್ಲ ಬ್ರೇಕ್ಔಟ್ ಆಗಿ ಫಾಲ್ಸ್ ಬ್ರೇಕ್ಔಟ್ ಆಗ್ತಾ ಇರುತ್ತೆ, ಇಲ್ಲ ಸ್ಕ್ವಾಟ್ಸ್ ಆಗ್ತಾ ಇರುತ್ತೆ. ಸೊ ಈ ಥರ ಮಾರ್ಕೆಟಲ್ಲಿ ಯಾಕೆ ಟ್ರೇಡ್ ಮಾಡೋಕೆ ಹೋಗ್ತೀರಾ? ಅಟ್ಲೀಸ್ಟ್ ಒಂದು ಒಳ್ಳೆ ಎನ್ವೈರನ್ಮೆಂಟ್ ಬರಲಿ ಮಾರ್ಕೆಟ್, ಆಗ ಟ್ರೇಡ್ ಮಾಡೋಣ. ಅಲ್ಲಿವರೆಗೂ ಅಟ್ಲೀಸ್ಟ್ ಬ್ಯಾಂಕ್ ಅಕೌಂಟ್ ಡಿಮ್ಯಾಟಲ್ಲಿ ದುಡ್ಡಿದ್ರೆ ಬ್ಯಾಂಕ್ ಅಕೌಂಟ್ ಹಾಕೊಂಡ್ಬಿಡಿ ಬೆಸ್ಟು. ಯಾಕೆ ನಿಮ್ಗೆ ಇಚ್ಚಿಂಗ್ ಇರಲ್ಲ ಟ್ರೇಡ್ ಮಾಡೋಕ್ಕೆ. ಇಲ್ಲಾಂದರೆ ಎವ್ರಿ ಮೂಮೆಂಟ್ ನೀವು ಟ್ರೇಡ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ, ಏನೋ ಒಂದು ಅಟ್ಲೀಸ್ಟ್ ಒಂದು ರಾಂಗ್ ಸೈಡಲ್ಲಂತೂ ಇದ್ದೇ ಇರ್ತೀರ. ಸೊ ಅದಕ್ಕೋಸ್ಕರ ಸಜೆಷನ್ ಏನಂದರೆ ಬ್ಯಾಂಕ್ ಅಕೌಂಟ್ ದುಡ್ಡು ಮೂವ್ ಮಾಡಿಬಿಡಿ. ಇಲ್ಲ ಅಂದರೆ ಜಸ್ಟ್ ಸ್ವಲ್ಪ ದಿನ ಟರ್ಮಿನಲ್ನೇ ಆಫ್ ಮಾಡಿಬಿಡಿ ಕಂಪ್ಲೀಟಾಗಿ. ಟ್ರೇಡಿಂಗ್ ಬ್ರೋಕರ್ ಅನ್ಇನ್ಸ್ಟಾಲ್ ಮಾಡಿಬಿಡಿ ಅನ್ಲೆಸ್ ಒಂದು ಬಾಟಮ್ ಔಟ್ ಆಗೋವರೆಗೂ. ಸೊ ಇದು ಟ್ರೇಡರ್ಸ್ ಕೇಳ್ತಾರೆ, ಆ್ಯಕ್ಟಿವ್ ಟ್ರೇಡರ್ಸ್ ನಾನು ಹೇಳ್ತಾ ಇರೋದು. ಬಟ್ ಓವರ್ ಆಲ್ ಸ್ವಿಂಗ್ ಟ್ರೇಡರ್ಸ್ ಮಾಡೋರಿಗೆ
ಎಸ್, ಅನ್ಲೆಸ್ ನಿಫ್ಟಿ ಕ್ಲಿಯರಾಗಿ ಗ್ಯಾಪ್ ಕ್ಲಿಯರ್ ಆಗೋವರೆಗೂ ಯಾವುದೇ ಥರ ಟ್ರೇಡ್ಸ್ ತೊಗೊಳಕ್ಕೆ ಹೋಗ್ಬೇಡಿ. ಇನ್ಫ್ಯಾಕ್ಟ್ ನೀವು ಸ್ಮಾಲ್ ಕ್ಯಾಪ್ಸಲ್ಲಿ ನೋಡಿದ್ರು ಸೇಮ್ ಸ್ಟೋರಿ. ಎಲ್ಲಿವರೆಗೂ ಬಾಟಮ್ ರೇಂಜಲ್ಲೇ ಟ್ರೇಡ್ ಮಾಡುತ್ತೋ ಅನ್ಲೆಸ್ ಇಟ್ಸ್ ವೆರಿ ವೀಕ್ ಅಂತಲೇ ಹೇಳ್ಬೋದು. ಯಾವಾಗ ಬೇಕಾದ್ರೂ ಫಾಲೋ ಆಗ್ಬೋದು. ಟೆಕ್ನಿಕಲ್ಸಲ್ಲಿ ಎಸ್ ಸೇಮ್ ಲೆವೆಲ್ನೇ ಮಲ್ಟಿಪಲ್ ಟೈಮ್ಸ್ ರೀಚ್ ಆದರೆ ಆ ಲೆವೆಲ್ 100% ವೀಕ್ ಆಗೇ ಆಗುತ್ತೆ ಯಾವತ್ತಿದ್ರು. ಸೊ ಅದಕ್ಕೋಸ್ಕರ ನೋಡ್ಬೋದು ತುಂಬ ಸರಿ ಇದೇ ಝೋನಲ್ಲಿ ಟ್ರೇಡ್ ಆಗ್ತಿರೋದ್ರಿಂದ ಎನಿ ಟೈಮ್ ಯು ಮೈಟ್ ಗೆಟ್ ವೆರಿ ಡೀಪ್ ಫಾಲ್ ಅಂತ ಹೇಳ್ಬೋದು ಇಲ್ಲೂ ಕೂಡ. ಯಾಕಂದ್ರೆ ಆಲ್ರೆಡಿ ವೀಕ್ ಆಗಿದೆ ಸ್ಮಾಲ್ ಕ್ಯಾಪ್ ಕೂಡ. ಸೊ ಅದರಿಂದ ನೀವು ಮಿಡ್ ಕ್ಯಾಪ್ಸ್ ನೋಡ್ಬೋದು. ಮಿಡ್ ಕ್ಯಾಪ್ಸ್ ಆಲ್ರೆಡಿ ವೀಕ್ನಿನಲ್ಲಿ ಸ್ಟ್ರಕ್ಚರೇ ಬ್ರೇಕ್ ಆಗಿಬಿಟ್ಟಿದೆ ಕಂಪ್ಲೀಟಾಗಿ. ಇನ್ನೇನು ಟ್ರೇಡ್ ಮಾಡ್ತಾರೆ ನೋಡ್ಬೋದು. ಏನು ಈ ಥರ ನಿಮ್ಗೆ ಅಪ್ ಟ್ರೆಂಡ್ ಮಾರ್ಕೆಟ್ ಇತ್ತು, ಈಗ ಆ ಥರ ಇಲ್ಲ. ಈ ವೀಕ್ಲಿ ಸ್ಟ್ರಕ್ಚರೇ ಬ್ರೇಕ್ ಆಗಿರೋದ್ರಿಂದ ಇಟ್ ಟೇಕ್ಸ್ ಲಾಂಗ್ ಟೈಮ್. ಮತ್ತೆ ಬುಲ್ಲಿಶ್ ಸ್ಟ್ರಕ್ಚರ್ ಹಾಕಿ ತುಂಬ ದಿನ ಟೈಮ್ ತೊಗೊಳುತ್ತೆ. ನೀವು ನೋಡೋದು ನಾನು ಬೇಕಾದ್ರೆ ಕ್ಲಿಯರಾಗಿ ಟ್ವಿಟರ್ ಕೂಡ ಮೆನ್ಷನ್ ಮಾಡಿದ್ದೀನಿ ಆಲ್ರೆಡಿ. ನಿಮ್ಮ ನ್ಯೂಸ್ ಸ್ಟೇಟಸ್ನಂತೂ ನಾನು ತುಂಬ ಸರಿನೇ ಮೆನ್ಷನ್ ಮಾಡಿದ್ದೀನಿ. ವೀಕ್ಲಿ ಸ್ಟ್ರಕ್ಚರೇ ಬ್ರೇಕ್ ಆಗಿರೋದ್ರಿಂದ 100% ತುಂಬ ದಿನ ಟೈಮ್ ತೊಗೊಳುತ್ತೆ ಮಿಡ್ ಕ್ಯಾಪಲ್ಲಿ ಮತ್ತೆ ರಿಕವರಿ ಬರೋಕ್ಕೆ. ಸೊ ಬ್ಯಾಂಕ್ ನಿಫ್ಟಿ ಕೂಡ ತುಂಬ ಆ್ಯಕ್ಚುಲಿ ತುಂಬಾ ವೀಕ್ ಅಂತ ಹೇಳ್ಬೋದು ನಿಫ್ಟಿಗಿಂತ. ಈಗ ಐ ಆಮ್ ಎಕ್ಸ್ಪೆಕ್ಟಿಂಗ್ ಸಮ್ ನೆಗೆಟಿವ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದ್ರೆ ಆ ಥರದ ಪ್ರೈಸ್ ಆ್ಯಕ್ಷನ್ ನೀವು ನೋಡೋದು ಫ್ರೈಡೇ ಕೂಡ ಒಂದು ಆಲ್ಮೋಸ್ಟ್ 1400 ಪಾಯಿಂಟ್ಸ್ ಫಾಲ್ ಆಗಿದೆ. ಇಟ್ಸ್ ನಾಟ್ ಎ ಗುಡ್ ಸೈನ್. ಸೊ ಇನ್ನೂ ಕೂಡ ಆಸ್ ಪರ್ ಟೆಕ್ನಿಕಲ್ ಒಳಗೆ ಇನ್ನೂ ಕೂಡ ಆಲ್ಮೋಸ್ಟ್ ಕ್ಲೋಸ್ ಟು 49,000ವರೆಗೂ ಬರ್ಬೋದು ಮೋಸ್ಟ್ಲಿ ಬ್ಯಾಂಕ್ ನಿಫ್ಟಿ ಅನಿಸ್ತಾ ಇದೆ ನನಗೆ. ಸೊ ಎನಿ ರೈಸ್ ಆದರೆ ಡೆಫಿನೆಟ್ಲಿ ಸೆಲ್ ಮಾಡಿ. ಮಾರ್ಕೆಟ್ನ ರೆಸಿಸ್ಟೆನ್ಸ್ ಇಲ್ಲೂ ಕೂಡ ನೋಡ್ಬೋದು 3 ಗ್ಯಾಪ್ ಇದೆ. ಸೊ ಡೆಫಿನೆಟ್ಲಿ ಇಲ್ಲೆಲ್ಲ ಬಂತು ಡೆಫಿನೆಟ್ಲಿ ನೀವು ಶಾರ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಮತ್ತು ಇನ್ವೆಸ್ಟರ್ಸ್ಗೆ ಹೇಳೋದಾದ್ರೆ ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು. ಯಾಕಂದರೆ ನಾನು ಮುಂಚೆ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ ಕಾನ್ಸೆಪ್ಟು. ಯಾವಾಗೆಲ್ಲ ಅಬೋವ್ ಪರ್ಸೆಂಟೇಜ್ ಆಫ್ ಸ್ಟಾಕ್ಸ್ ಅಬೌಟ್ 200 ಮೂವಿಂಗ್ ಅವರೇಜ್ ಲೆಸ್ ದೆನ್ 20% ಇದ್ದಾಗ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ಅಗ್ರೆಸಿವ್ ಆಗಿ ಮಾಡ್ಬೋದು ಇನ್ವೆಸ್ಟ್ಮೆಂಟ್. ಲೈಕ್ 30% ಈಗ ನಿಫ್ಟಿ ಬೀಸಲ್ಲಿ ಹಾಕಿ, ಇಲ್ಲ ಮಿಡ್ ಕ್ಯಾಪ್ ಬೀಸಲ್ಲಿ ಹಾಕಿ. ಆಮೇಲೆ ಒಂದು ನೆಕ್ಸ್ಟ್ ಒಂದು ರಿವರ್ಸಲ್ ಬಾಟಮ್ ಮಾಡೋದು, ಮತ್ತೆ ಪಿರಮಿಡ್ ಮಾಡ್ಕೊಬೋದು. ಇಲ್ಲ ಮತ್ತೆ ಬೇಕಾದ್ರೆ ಮತ್ತೆ ಆ್ಯಡ್ ಮಾಡ್ಕೊಬೋದು. ಬಿಕಾಸ್ ಇದು ಬೀಸ್ ಆಗಿರೋದ್ರಿಂದ, ಇನ್ವೆಸ್ಟ್ಮೆಂಟ್ ಆಗಿರೋದ್ರಿಂದ ನೋ ಪ್ರಾಬ್ಲಮ್ ಅಂತ ಹೇಳ್ಬೋದು. ಯಾಕಂದರೆ ಮಾರ್ಕೆಟ್ ಈ ಲೆವೆಲ್ ಬಂದಿರೋದೇ ಹಾರ್ಡ್ಲಿ 5 times ಇನ್ ಲಾಸ್ಟ್ 5 to 6 ಕಂಪೇರ್ ಮಾಡಿದ್ರೆ ಹಾರ್ಡ್ಲಿ 5 times ಅಂತ ಹೇಳ್ಬೋದು. ಸೊ ಇದೊಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ನಿಮಗೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ. ಅದು ಕೂಡ ಸ್ಪೆಷಲಿ ನೀವು ಮಿಡ್ ಕ್ಯಾಪ್ 50 ಹಾಕಿ, ಇಲ್ಲ ನಿಫ್ಟಿ ಬೀಸಲ್ಲಿ ಹಾಕಿ. ಅದು ಬಿಟ್ಟರೆ ಬೇರೆ ಯಾವ್ದ್ರಲ್ಲಿ ಹಾಕೋಕೆ ಹೋಗ್ಬೇಡಿ. ಯಾಕಂದ್ರೆ ಡೈವರ್ಸಿಫಿಕೇಶನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವುದೋ ಸ್ಟಾಕ್ಸ್ ತೊಗೊಂಡ್ರೆ ಬಿಕಾಸ್ ಆಫ್ ದ ಬಿಸ್ನೆಸ್ ರೀಸನ್ಸಿಂದ ಮೇಲೆ ಬರದೇ ಇರ್ಬೋದು. ಸೊ ಅದಕ್ಕೋಸ್ಕರ ಡೈವರ್ಸಿಫಿಕೇಶನ್ ಮಾಡಿಕೊಂಡು ನೀವು ಮಿಡ್ ಕ್ಯಾಪ್ ಬೀಸ್ ಮತ್ತು ನಿಫ್ಟಿ ಬೀಸಲ್ಲೇ ಹಾಕ್ಬಿಡಿ 30%. ಮಿಕ್ಕಿದ್ದು 70% ಏನು ನಿಮ್ಮ ಹತ್ರ ಇರುತ್ತೋ, ಇನ್ ಕೇಸ್ ಮತ್ತೆ ಏನು ಟ್ರೂತ್ ಅಂತ ಇರ್ತದೋ ನಿಫ್ಟಿಯಲ್ಲಿ ಫಾಲ್ ಬಂತು ಅಂದರೆ ಮತ್ತೆ ಒಂದು 20% ಆ್ಯಾವ್ರೇಜ್ ಮಾಡ್ಕೊಳ್ಳಿ. ಆಮೇಲೆ ಅಂದರೆ ಬಾಟಮ್ ಔಟ್ ಆಯಿತು ಅಂದರೆ ಒಂದು ಒಳ್ಳೆ ಕಂಟಿನ್ಯೂಷನ್ ಪ್ಯಾಟ್ರನ್ಸ್ ಏನಾದ್ರು ಬಂದು ಟೆಕ್ನಿಕಲ್ಸ್ ಅಂದರೆ ಮತ್ತೆ ಅದಕ್ಕೆ ಬೇಕಾದ್ರೆ ಆ್ಯಡ್ ಮಾಡ್ಕೊಬೋದು ನೀವು. ಸೊ ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು. ಸೊ ಇನ್ಫ್ಯಾಕ್ಟ್ ನಾನು ನ್ಯೂಸ್ ಸ್ಟೇಟಸಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡ್ತೀನಿ. ನಿಮ್ಗೆ ಏನಾದರೂ ಡ್ಯೂರಿಂಗ್ ಟ್ರೇಡಿಂಗ್ ಟೈಮಲ್ಲಿ ಏನಾದರೂ ನಿಮಗೆ ನೋಟಿಫಿಕೇಶನ್ಸ್ ಬೇಕು ಅಥವಾ ಏನಾದರೂ ಅಪ್ಡೇಟ್ಸ್ ಬೇಕು ಅಂದರೆ ನಾನು ಟೆಲಿಗ್ರಾಮ್ ಕಮ್ಯುನಿಟಿ ಫ್ರೀ ಇದೆ, ಜಾಯ್ನ್ ಆಗ್ಬೋದು. ಪ್ಲಸ್ ನಾನು ಟ್ವಿಟರಲ್ಲಿ ಆ್ಯಕ್ಟಿವ್ ಆಗಿರ್ತೀನಿ ಡ್ಯೂರಿಂಗ್ ಮಾರ್ಕೆಟ್ ಅವರ್ಸ್. ಸೊ ಇಲ್ಲೂ ಕೂಡ ನಾನು ಪೋಸ್ಟ್ ಮಾಡ್ತಾನೆ ಇರ್ತೀನಿ. ಸೊ ಇಲ್ಲೂ ಕೂಡ ನೀವು ಅಪ್ಡೇಟ್ಸ್ ತಿಳ್ಕೊಬೋದು. ಸೊ ಜಸ್ಟ್ ನೀವು ಓಕೆ ಗೋಲ್ಡ್ ವ್ಯೂ ಬಗ್ಗೆ ಕೇಳ್ತಂದ್ರೆ, ಸೊ ಗೋಲ್ಡ್ ನೋಡ್ಬೋದು. ನಾನು ಕ್ಲಿಯರಾಗಿ ಗೋಲ್ಡ್ ಕೂಡ ಮೆನ್ಷನ್ ಮಾಡಿದ್ದೀನಿ ನಿಮಗೆ. ನೀವು ಬೇಕಾದ್ರೆ ನೋಡಿ ನಾನು ತೋರಿಸ್ತೀನಿ ನಿಮ್ಮ ಚಾರ್ಟಿಗೆ ಗೋಲ್ಡು. ಸೊ ಈಗ ಎಷ್ಟೇ 4492. ನಾನು ಗೋಲ್ಡ್ ಆ್ಯಕ್ಚುಲಿ ಟ್ವೀಟ್ ಕೂಡ ಮಾಡಿದೆ, ಕಮ್ಯುನಿಟಿ ಮೆಂಬರ್ಸ್ ಕೂಡ ಹೇಳಿದ್ದೆ ನಾನು. ಗೋಲ್ಡ್ ಈಗ ಕ್ರೂಷಿಯಲ್ ಝೋನ್ ಇದೆ, ಡೆಫಿನೆಟ್ಲಿ ಪಾರ್ಟಿ ಟೈಮ್. ನಿಮ್ಗೆ ಒಂದ್ಸರಿ ನಾನು ಚಾರ್ಟ್ ತೋರಿಸ್ಬಿಡ್ತೀನಿ ಇದರಲ್ಲೇ. ಗೋಲ್ಡ್ ನೋಡಿ, ನಾವು ಮಾರ್ಚ್ 9 ನಾನು ಟ್ವೀಟ್ ಮಾಡಿದ್ದೆ ಗೋಲ್ಡ್ ಬಗ್ಗೆ. ಕಂಪ್ಲೀಟ್ಲಿ ಏನಿದೆ, ಆಲ್ ಲಾಂಗ್ ಟರ್ಮ್ ಲುಕ್ ಲೈಕ್ ದ ಪಾರ್ಟೀಸ್ ಓವರ್ ಇನ್ ಗೋಲ್ಡ್, ಇಟ್ ಮೈಟ್ ಬಿ ಟೈಮ್ ಟು ಎಕ್ಸಿಟ್ ದಿಸ್ ಲಾಂಗ್ ಟರ್ಮ್ ಹೋಲ್ಡಿಂಗ್ಸ್ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೆ ಆನ್ ಮಾರ್ಚ್ 9. ಈಗ ನೋಡ್ಬೋದು ಎಷ್ಟಿದೆ ಗೋಲ್ಡ್. ಆಲ್ಮೋಸ್ಟ್ ಇನ್ನೂ ಆ್ಯಕ್ಚುಲಿ ಡೆಫಿನೆಟ್ಲಿ ಇನ್ನೂ ನಾನು ಫಾಲ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ಲಾಂಗ್ ಟರ್ಮ್ ಚಾರ್ಟ್ ನೋಡ್ಬೋದು. ಜಸ್ಟ್ ಸಿಂಪಲ್ ಕಾಮನ್ ಸೆನ್ಸ್. ಇಲ್ಲಿ ನೋಡಿ, ನೀವು ಯಾವಾಗ ಲಾಂಗ್ ಟರ್ಮ್ ಬ್ರೇಕ್ಔಟ್ ಆಗಿದ್ದು ಕ್ಲೋಸ್ ಟು 166% ರಿಟರ್ನ್ಸ್ ಕೊಟ್ಟಿದೆ. ಎಸ್ಪೆಷಲಿ ನೋಡಿ ಫಸ್ಟ್ ಟೈಮ್ 200 ಮೂವಿಂಗ್ ಅವರೇಜ್ ಕ್ಲೋಸ್ ಟು ಬಂದಿದ್ದು ನಿಮಗೆ ಗೋಲ್ಡ್. ಸೊ ಡೆಫಿನೆಟ್ಲಿ ಇಟ್ಸ್ ನಾಟ್ ಇದೊಂಥರ ರಿವರ್ಸಲ್ ಅಂತಲೇ ಹೇಳ್ಬೋದು ಕಂಪ್ಲೀಟಾಗಿ. ಸೊ ಡೆಫಿನೆಟ್ಲಿ ನನ್ನ ಪ್ರಕಾರ ಇನ್ನೂ ಗೋಲ್ಡಲ್ಲಿ ಕರೆಕ್ಷನ್ ಬರಬೇಕು. ಡೆಫಿನೆಟ್ಲಿ ಬರುತ್ತೆ ಕೂಡ, ಜಸ್ಟ್ ಇಟ್ ಟೇಕ್ಸ್ ಟೈಮ್ ಅಷ್ಟೇ. ಈಗ ನೋಡೋಣ. ಸಿಲ್ವರ್ ಕೂಡ ಅಷ್ಟೇ ವೆರಿ ವೀಕ್ ಇದೆ. ನೀವು ಬೇಕಾದ್ರೆ ಈ ಚಾಪಿನೆಸ್ ನೋಡ್ಬೋದು. ಏನಿಲ್ಲ ಒಂದು ವೋಲಟೈಲ್ ಇತ್ತು ನಿಮ್ಗೆ ನೋಡ್ಬೋದು, ಕ್ಲೋಸ್ ಟು 130% ರಿಟರ್ನ್ಸ್ ಆದಮೇಲೆ ನೋಡಿ ವೋಲಟೈಲ್ ನೋಡಿ ಆಲ್ಮೋಸ್ಟ್ ಕ್ಲೋಸ್ ಟು 44% ವೋಲಟೈಲ್. ಈ ಥರ ವೋಲಟೈಲ್ ಇದ್ದಾಗ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಡೆಫಿನೆಟ್ಲಿ ಇಟ್ಸ್ ವೆರಿ ವೀಕ್ ಅಂತಲೇ ಹೇಳ್ಬೋದು. ಇದರಿಂದ ಕೂಡ ಫ್ಲ್ಯಾಗ್ ಥರ ಪ್ಯಾಟರ್ನ್ ಆಗ್ತದೆ. ಸೊ ಎನಿ ಟೈಮ್ ಯು ಮೈಟ್ ಫಾಲ್ ದಿಸ್ ಲೆವೆಲ್ ಅಂತಲೇ ಹೇಳ್ಬೋದು. ಸೊ ಅದು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ ಅನ್ಕೊತೀನಿ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ ನ್ಯಾಸ್ಡ್ಯಾಕ್. ನೀವು ನ್ಯಾಸ್ಡ್ಯಾಕ್ ಚಾರ್ಟ್ ನೋಡಿ, ಇಲ್ಲೂ ಕೂಡ ಗ್ಯಾಪ್ ಫಾರ್ಮ್ ಆಗ್ತದೆ. ಈ ಚಾರ್ಟ್ ನೋಡಿ, ಗ್ಯಾಪ್ 1 ಅಂತ ಕಾಣಿಸ್ತಿದೆ. ಈ ಚಾರ್ಟ್ ನೋಡಿ, ಪ್ಯಾರಲಲ್ ನಿಫ್ಟಿ ನೋಡಿ ಹೇಗೆ ಕಾಣಿಸ್ತಿದೆ ನಿಮ್ಗೆ. ಇಲ್ಲಿ ಗ್ಯಾಪ್ 1 ಸೇಮ್ ಅಲ್ವಾ. ಸೊ ನ್ಯಾಸ್ಡ್ಯಾಕ್ ಕೂಡ ಸೇಮ್ ರೂಟಲ್ಲೇ ಇದೆ. ಈಗ ಇನ್ ಕೇಸ್ ಮಾರ್ಕೆಟ್ ಇನ್ನೂ ಕರೆಕ್ಷನ್ ಬಂದರೆ ನಿಫ್ಟಿ ಕೂಡ ಇನ್ನೂ ಫಾಲೋ ಆಗುತ್ತೆ. ಸೊ ನ್ಯಾಸ್ಡ್ಯಾಕಲ್ಲಿ ಜಸ್ಟ್ ಸ್ಟಾರ್ಟಿಂಗ್ ಆಫ್ ಕರೆಕ್ಷನ್ ಅಂತ ನನ್ನ ಪ್ರಕಾರ. ಯಾವಾಗ ಅಪ್ ಟ್ರೆಂಡ್ ಮುಗಿತೋ ಕ್ಲಿಯರ್ ಚಾಪಿನೆಸ್ ಇತ್ತು. ಈ ಎಕ್ಸಾಷನ್ ಗ್ಯಾಪ್ಸ್ ಕೂಡ ಕ್ಲಿಯರ್ ಔಟ್ ಆಗಿ ಹೋಗಿದೆ. ಸೊ ಡೆಫಿನೆಟ್ಲಿ ಇನ್ನೂ ಕೂಡ ಕರೆಕ್ಷನ್ ಬರ್ಬೋದು US ಮಾರ್ಕೆಟಲ್ಲಿ ಅಂತ ಚಾರ್ಟ್ ಪ್ರಕಾರ ಕಾಣಿಸ್ದಂಗೆ.
ವಿತ್ ರೆಫರೆನ್ಸ್ ನ್ಯೂಸ್ ನಾನು ಹೇಳ್ತಾ ಇಲ್ಲ, ಬಟ್ ಟೆಕ್ನಿಕಲ್ಸ್ ಪ್ರಕಾರ ಹೇಳ್ತಾ ಇದ್ರೆ unless we clear this Nasdaq above 23,600, no long trades in US market. ಪ್ಲಸ್ ಇಲ್ಲೂ ಕೂಡ ಕಂಪ್ಲೀಟ್ 100% ಕ್ಯಾಶ್ ಇಟ್ಕೊಳ್ಳಿ, ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಇದನ್ನ ನ್ಯಾಸ್ಡ್ಯಾಕ್. ಇನ್ಫ್ಯಾಕ್ಟ್ ನಾನು ನ್ಯಾಸ್ಡ್ಯಾಕ್ ಇವಾಗ ನಾನು ಮುಂಚೆನೇ ಬರ್ದಿದ್ದೆ, ಜಸ್ಟ್ ನಾನು ರೀಕಾಲ್ ಮಾಡ್ತೀನಿ ನ್ಯಾಸ್ಡ್ಯಾಕ್ ಇನ್ನೊಂದು ಥಿಂಕ್ ಒನ್ ಸೆಕೆಂಡ್. ನ್ಯಾಸ್ಡ್ಯಾಕ್ ಗೋಲ್ಡ್ ನ್ಯಾಸ್ಡ್ಯಾಕ್ ಒನ್ ಸೆಕೆಂಡ್, ನಾಟ್ ಶೋರ್ ಇಲ್ಲಿ. Just a moment. One second. Nasdaq ನೋಡ್ಬೋದು ನೀವು ಇಲ್ಲಿ. February 13th ನಂಬರ್ 24,500 is the line in which sand of the US market ಬೇಕಾದ್ರೆ ನೋಡ್ಬಿಟ್ಟು February ಒಂದು ಸೆಕೆಂಡ್ ನಾನು ಓಪನ್ ಮಾಡ್ತೀನಿ. February 12th ನೋಡ್ಬೋದು. ಇಲ್ಲಿಂದ ನಾನು ಟ್ವೀಟ್ ಮಾಡಿದ್ದೆ, ಯಾಕಂದರೆ ಯಾವಾಗ ಎಲ್ಲಿವರೆಗೂ ಮಲ್ಟಿಪಲ್ ಟೈಮ್ಸ್ ಇರೋ ಝೋನ್ ಟಚ್ ಆಗುತ್ತೋ 100% ವೀಕ್ ಆಗೇ ಆಗುತ್ತೆ. ಪ್ಲಸ್ ನೋಡ್ಬೋದು ಮುಂಚೆ ಇದ್ದ ಸ್ಮೂತ್ನೆಸ್ ಟ್ರೆಂಡ್ ಈಗ US ಮಾರ್ಕೆಟಲ್ಲಿ ಆಬ್ವಿಯಸ್ಲಿ ಇಲ್ಲ. ನಿಮ್ಗೆ ಆಗಸ್ಟಿಂದ ಆಲ್ಮೋಸ್ಟ್ ಚಾಪಿನೆಸ್ ಸ್ಟಾರ್ಟ್ ಆಗಿಬಿಟ್ಟಿದೆ. 8% ಕರೆಕ್ಷನ್, ಇಟ್ಸ್ ಟೂ ಮಚ್ ಅಂತ ಹೇಳ್ಬೋದು. ನೀವು ಈ ಥರ ವೋಲಟೈಲ್ ಇದ್ದಾಗ ಡೆಫಿನೆಟ್ಲಿ ಇದು ಬರೀ ಇಂಡೆಕ್ಸಲ್ಲಿ ಇಷ್ಟೇ, ಸ್ಟಾಕ್ಸಲ್ಲಿ ತುಂಬ ಕರೆಕ್ಷನ್ ಬಂದಿದೆ. ಸೊ ಅದನ್ನೇ ಹೇಳ್ತಾ ಇರೋದು, ನಿಮ್ಗೆ ಇಂಡೆಕ್ಸ್ ಸ್ವಲ್ಪ ರಿಯಾಕ್ಷನ್ ಲೇಟ್ ಆಗಿರುತ್ತೆ, ಸ್ಟಾಕ್ಸಲ್ಲಿ ನಿಮ್ಮ ಫೀಡ್ಬ್ಯಾಕ್ ಆಲ್ರೆಡಿ ಬಂದುಬಿಟ್ಟಿರುತ್ತೆ. ಸೊ US ಮಾರ್ಕೆಟ್ ತುಂಬ ವೀಕ್ ಆಗಿದೆ. ನ್ಯೂಸ್ ಸ್ಟೇಟಸಲ್ಲಿ ಮೆನ್ಷನ್ ಮಾಡ್ತೀನಿ ಇವತ್ತು, ಬಟ್ ತುಂಬ ವೀಕ್ ಆಗಿದೆ US ನ್ಯಾಸ್ಡಾಕ್ ಕೂಡ. ಪ್ಲಸ್ ನೀವೇನು ಟೂ ಕ್ರೂಷಿಯಲ್ ಪ್ಯಾರಾಮೀಟರ್ ನೋಡ್ಬೇಕಂದ್ರೆ USD ಈಗ 94 ಇದೆ ಆಲ್ಮೋಸ್ಟು. ಸೊ 95, 97ವರೆಗೂ ಹೋಗ್ಬೋದು ಇದು. ಸೊ ಯಾವಾಗವರೆಗೂ 90ವರೆಗೂ ಬರಲ್ಲ, ಅಲ್ಲಿವರೆಗೂ ಇಂಡಿಯನ್ ಮಾರ್ಕೆಟ್ಸ್ ಪರ್ಫಾರ್ಮ್ ಮಾಡಲ್ಲ. ಇನ್ನು ಮಾರ್ಕೆಟ್ ಬೀಳುತ್ತೆ ಹೊರತು ಮೇಲೆ ಅಂತೂ ಹೋಗಲ್ಲ. ಸೊ ಇದು ನೀವು ಕ್ರೂಷಿಯಲಾಗಿ ಅಬ್ಸರ್ವ್ ಮಾಡ್ಕೊಬೇಕಾಗಿರೋ ಡೇಟಾ ಪಾಯಿಂಟ್ಸ್. USD ಮತ್ತು UK ಒಂದು ಬ್ರೆಂಟ್ ಕ್ರೂಡ್ ಆಯಿಲ್ ನೋಡ್ಬೋದು, ಈಗ ಆಲ್ಮೋಸ್ಟ್ 106 ಇದೆ. ಯಾವಾಗ ಇದು 90 ಲೆವೆಲ್ ಕೆಳಗಡೆ ಬರಲ್ಲ ಅಲ್ಲಿವರೆಗೂ ಇಂಡಿಯನ್ ಮಾರ್ಕೆಟ್ ಪರ್ಫಾರ್ಮ್ ಮಾಡೋಕ್ಕೆ ತುಂಬ ಡಿಪೆಂಡೆನ್ಸಿ ಇದೆ ಕ್ರೂಡ್ ಆಯಿಲಿಂದ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, USD UK ಆಯಿಲ್ ಯಾವ ಕರೆಕ್ಷನ್ ಬರುತ್ತೋ ಆವಾಗ ಇಂಡಿಯನ್ ಮಾರ್ಕೆಟ್ಸ್ ನೀವು ಎಕ್ಸ್ಪೆಕ್ಟ್ ಮಾಡೋದು. ಅಲ್ಲಿವರೆಗೂ ಇಟ್ಸ್ ಟು ಮಚ್ ಎಕ್ಸ್ಪೋರ್ಟ್ಸ್ ಮಾಡೋದಂತೂ ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಸೊ ಅದರಿಂದ ಹೇಳ್ತಾ ಇದ್ದೀನಿ, ದಯವಿಟ್ಟು ಟ್ರೇಡ್ ಮಾಡಿಬಿಡಿ, ಇರೋದನ್ನ ಸೇವ್ ಮಾಡ್ಕೊಳ್ಳಿ. ಮಾರ್ಕೆಟಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋಕ್ಕೆ ಒಳ್ಳೆ ಆಪರ್ಚುನಿಟಿ, ಇದೊಂದು ಗೋಲ್ಡನ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಬಿಕಾಸ್ ಎವ್ರಿ 5 years 6 years ಇದೊಂದು 5 times ಬಂದಿದೆ ಅಷ್ಟೇ ಕ್ಲೋಸ್ ಟು ಈ ಲೆವೆಲ್ಗೆ. ಯಾಕಂದರೆ ಎವ್ರಿ ಟೈಮ್ ನಿಮ್ಗೆ ಇದರ ಆಪರ್ಚುನಿಟಿ ಸಿಗೋಲ್ಲ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ, ಅದು ಎಸ್ಪೆಷಲಿ ಮಿಡ್ ಕ್ಯಾಪ್ 50 ಬೀಸಲ್ಲಿ ಮತ್ತು ನಿಫ್ಟಿ ಬೀಸಲ್ಲಿ. ಸೊ ತಲತೆ ವೀಕ್ ಮಾರ್ಕೆಟ್ ಮುಗಿಸ್ತಾ ಇದ್ದೀನಿ. ಮಿಡ್ ವೀಕಲ್ಲಿ ನಾನು ಮತ್ತೆ ಮಾರ್ಕೆಟ್ ವೀಡಿಯೋಸ್ ಮಾಡ್ತೀನಿ, ನೋಡೋಣ. ಥ್ಯಾಂಕ್ ಯು ವೆರಿ ಮಚ್.